ಎರಡು ಈಗಾಗಲೇ ಜೈ ಶ್ರೀರಾಮ್ ಹನುಮ ಬಳಗ ಫೈನಲ್ ಹಂತವನ್ನು ಕೂಡ ತಲುಪಿದೆ. ಹಾಗೆ ಈ ಪಂದ್ಯದಲ್ಲಿ ಯಾರು ಗೆಲ್ಲುತ್ತೋ, ಯಾವ ತಂಡಕ್ಕೆ ಜಯವನ್ನು ಪಡೆದುಕೊಳ್ತೋ ಅದು ಫೈನಲ್ ಹಂತವನ್ನು ಕೂಡ ತಲುಪುತ್ತೆ. ಅದೀಗ ದಾಳಿಯಲ್ಲಿ ಜಸ್ಟ್ ನಂಬರ್ 5ರ ಆಟಗಾರ ಬೋನಸ್ನ ಪ್ರಯತ್ನ ಕೂಡ ಆಗ್ತಾ ಇದೆ. ಅದರ ಡಿಫೆನ್ಸ್ ಭಾಗದಲ್ಲಿ ಎಚ್ಚರಿಕೆ ಆಟ ಕೂಡ ಆಗ್ತಾ ಇರೋದು. ಅದೀಗ ಜರ್ಸಿ ನಂಬರ್ 1ರ ಆಟಗಾರ ತನ್ನ ದಾಳಿಯಲ್ಲಿ ಪ್ರೇಕ್ಷಕರಿಗೆ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ. ಜ್ಯೋತಿ ಬಾಪುಲೆ ವಿರುದ್ಧ ಎನ್ಆರ್ ಬಾಯ್ಸ್ ತಂಡ. ಹಿಡಿತ ಎಲ್ಲಿಂದ ಒಳ್ಳೆ ಒಂದು ಟ್ಯಾಕಲ್ ಕೂಡ ಬರ್ತಾ ಇರುವಂಥದ್ದು. ರೈಡರ್ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ಲೇ ಇರುವಂತ ಕ್ಯಾಚ್ ಅನ್ನು ಕೂಡ ಮಾಡ್ತಾ ಡಿಫೆನ್ಸ್ ಅಲ್ಲಿ. ಅದೀಗ ಥರ್ಡ್ ರೈಡ್ ನ ಒತ್ತಡ, ಜಸ್ಟ್ ನಂಬರ್ 5ರ ಆಟಗಾರ ಥರ್ಡ್ ರೈಡ್ ನ ಒತ್ತಡದಲ್ಲಿ ಬಹಳಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಅಂಕಕ್ಕಾಗಿ ಮನವಿ ಕೂಡ ಆಗ್ತಾ ಇದೆ. ಅದರ ತೀರ್ಪುಗಾರರ ನಿರ್ಣಯಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ. ಥರ್ಡ್ ರೈಡ್ ನ ಒತ್ತಡ, ಅಂಕವನ್ನು ತರಲೇಬೇಕಾಗುತ್ತೆ. ಇದೀಗ ಅದ್ಭುತವಾದ ಆಟಗಾರರು ಮಾತಾಡೋ ಹಾಗಿಲ್ಲ. ಅನುಭವಿಯ ತೀರ್ಪುಗಾರರಿಗೆ ದಯವಿಟ್ಟು ತಾವ್ಯಾರು ಹೇಳ್ಕೊಡೋದು ಬೇಡ, ಅವಶ್ಯಕತೆ ಕೂಡ ಇಲ್ಲ. ಹಾಗಾಗಿ ದಯವಿಟ್ಟು ಅದನ್ನ ಯಾವುದೇ ಆಟಗಾರ ಕೂಡ ಮಾಡಬೇಡಿ. ಅದಕ್ಕೆ ಮತ್ತೊಮ್ಮೆ ಜಡ್ಜ್ ನಂಬರ್ 10ರ ಆಟಗಾರ ಹರೀಶ್ ದಾಳಿಯಲ್ಲಿ ಯುವ ಆಟಗಾರ, ಯುವ ಪ್ರತಿಭೆ ಕೂಡ ಅಷ್ಟು ವೇಗವಾಗಿ ಚುರುಕಾದ ಪಾದಚಲನೆಯೊಂದಿಗೆ ಅಂಕವನ್ನು ತರಬಲ್ಲ ಚಾಲಕತನದ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ನೋಡಿ ಬಂತು. ಮತ್ತೊಮ್ಮೆ 2 ಹಗ್ಗಗಳು ಸಿಗ್ತಾ ಇರುವಂಥದ್ದು. ಮತ್ತೊಮ್ಮೆ ಎಂತ ಒಂದು ಟ್ಯಾಕಲ್ ಬಂದಿದೆ. ಅನುಭವಿ ಆಟಗಾರನ ಟ್ಯಾಕಲ್ ಮಾಡುವ ಪ್ರಯತ್ನಕ್ಕೆ ಯಶಸ್ಸು ಕೂಡ ಹಾಕ್ತಾ ಇರುವಂಥದ್ದು. ಇದೀಗ 4 ಡಿಫೆನ್ಸ್ ಮತ್ತೆ ದಾಳಿಯಲ್ಲಿ ಜಸ್ಟ್ ನಂಬರ್ 5ರ ಆಟಗಾರ, ತಮಿಳುನಾಡು ಮೂಲದ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ನಿಧಾನಗತಿಯಲ್ಲಿ ಕೂಡ ಪಂದ್ಯ ಸಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ಜಸ್ಟ್ ನಂಬರ್ 7 ಯುವ ಆಟಗಾರ ಅದ್ಭುತವಾದ ಹಿಡಿತ ಕೂಡ ಹಾಕ್ತಾ ಇರೋದು.
ನಿಜಕ್ಕೂ ಜ್ಯೋತಿ ಬಾಪುಲೆ ತಂಡದ ಆಟಗಾರರು ಒಳ್ಳೆ ಒಂದು ಸ್ಟ್ರಾಟಜಿಯಲ್ಲಿ ಬಂದಿರುವಂಥದ್ದು. ಎಲ್ಲ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಂಡು ಅಂಕಣಕ್ಕೆ ಆಗಮಿಸಿ ಒಳ್ಳೆ ಒಂದು ಟ್ಯಾಕಲ್ ಕೂಡ ಮಾಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಹಾನ್ ಆಗಿರುವಂಥ ಸಿಚುವೇಶನ್ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ರೈಡರನ್ನು ಟ್ಯಾಕಲ್ ಮಾಡುವ ಯಶಸ್ವಿ ಆದರೆ 2 ಅಂಕಗಳು ತಮ್ಮ ಖಾತೆಗೆ ನೇರವಾಗಿ ಬರುವಂಥದ್ದು ಸಾಧ್ಯತೆ. ಆ ಒಂದು ಸ್ಕಿಲ್ ಅನ್ನ ಬಳಸ್ಕೊಳ್ತಾ ಎರಡು ತಂಡದಲ್ಲೂ ಕೂಡ ಅನುಭವಿ ಆಟಗಾರರನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಪಂದ್ಯದಲ್ಲಿ ಜಯವನ್ನ ಪಡೆದುಕೊಂಡಂತಹ ತಂಡ ಫೈನಲ್ ಹಂತವನ್ನು ಕೂಡ ತಲುಪುತ್ತೆ. ಅದೀಗ ಮತ್ತೊಮ್ಮೆ ಥರ್ಡ್ ರೈಡ್ ನ ಒತ್ತಡ. ಅವಿಭಾಗ್ಯ ಪಿಚ್ಚರ್ ನೇರವಾಗಿ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಲ್ಲಿ ಯಶಸ್ವಿ ಕೂಡ ಹಾಕ್ತಾ ಇರುವಂಥದ್ದು. ಸ್ಕೋರ್ 7-3 ಪಂದ್ಯ. ಹೇಳಿ ಸರ್, ಹೇಳಿ. 7-3 7-3 in favor of ಜ್ಯೋತಿ ಬಾಪುಲೆ. 7-3 in favor of ಜ್ಯೋತಿ ಬಾಪುಲೆ. ನಿತೀಶ್ ದಾಳಿಯಲ್ಲಿ ಮೆಕ್ಕದ ಸೇರ್ಪಡೆ. ಅದೀಗ ಸಮಯದ ಕಡೆ ಸಂಪೂರ್ಣವಾಗಿ ಗಮನವನ್ನು ನೀಡ್ತಾ ಆಟವನ್ನು ಕೂಡ ಆಡ್ತಾ ಇರುವಂಥದ್ದು. ಹೆಂಟಿ ರೈಡ್ನೊಂದಿಗೆ ಇದೀಗ ಮತ್ತೊಮ್ಮೆ ಕಳೆದ ಬಾರಿ ಅಂಕವನ್ನು ತಮ್ಮ ಖಾತೆಗೆ ನೇರವಾಗಿ ಸೇರಿಸಿದಂತಹ ಆಟಗಾರ ಈಗ ನಿತೀಶ್ ದಾಳಿಯಲ್ಲಿ ಜೆರ್ಸಿ ನಂಬರ್ 10 ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವ ಯುವ ಆಟಗಾರ ತಮ್ಮ ದಾಳಿಯಲ್ಲಿ. ಯಾವುದೇ ಅಂಕಗಳು ಮತ್ತೊಂದು ಹಂತೆ ರೈಡ್ನೊಂದಿಗೆ ವಾಪಸ್ ಆಗಿರುವಂಥದ್ದು. ಸೂಪರ್ ಟ್ಯಾಕಲ್ನ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ಒಂದು NR ಬಾಯ್ಸ್ ತಂಡ. ವೇಗವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ನೊಂದಿಗೆ ಯಶಸ್ವಿ ದಾಳಿ ಕೂಡ ಹಾಕ್ತಾ ಇರುವಂಥದ್ದು ಹರೀಶ್ ಅವರ ಖಾತೆಗೆ ಮತ್ತೊಂದು ಹಂತದ ಸೇರ್ಪಡೆ ಕೂಡ. ಇದೀಗ ದಾಳಿಯಲ್ಲಿ ಗಿರೀಶ್ ಇವರು ಕೂಡ ಕರ್ನಾಟಕ ರಾಜ್ಯ ತಂಡವನ್ನು ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿರುವ ಯುವ ಆಟಗಾರ. ಸಾಕಷ್ಟು ಪಂದ್ಯಗಳ ಆಡಿರುವ ಅನುಭವಿ ಆಟಗಾರ ಕೂಡ ಈತ. ಈಗ ತಮ್ಮ ದಾಳಿಯಲ್ಲಿ ಇದು ಒಳ್ಳೆಯ ಒಂದು ಟ್ಯಾಕಲ್ ಬರ್ತಾ ಇರುವಂಥದ್ದು. ಸರಿಯಾದ ಸಮಯಕ್ಕೆ ಟ್ಯಾಕಲ್ನ ಯಶಸ್ಸು ಕೂಡ ಆಗ್ತಾ ಇದೆ. ಇದರೊಂದಿಗೆ ಸಹ ಆಟಗಾರರು ಕೂಡ ಸರಿಯಾದ ಸಮಯಕ್ಕೆ ಒಂದು ಟ್ಯಾಕಲ್ ಅಲ್ಲಿ ಭಾಗಿಯಾಗಿ ಯಶಸ್ವಿ ಆಗ್ತಾ ಇರುವಂಥದ್ದು. ಸ್ಕೋರ್ 12-4 ಪಂದ್ಯ. 12-4 ಜ್ಯೋತಿ ಬಾಪುಲೆ ತಂಡದ ಪರವಾಗಿ. 11-4 in favor of ಜ್ಯೋತಿ ಬಾಪುಲೆ. ನಂಬರ್ 1 ಆಟಗಾರ ಅಂಕಣದ ಒಳಕ್ಕೆ ಬಂದು ನಂಬರ್ 2 ಆಟಗಾರ ಅಂಕಣದಿಂದ ಹೊರಕ್ಕೆ ಉಳಿಯುವ ಸಾಧ್ಯತೆ. ಇದೀಗ ತಂಡದ ಮತ್ತಷ್ಟು ಬೋನಸ್ ಅಂಕವನ್ನು ಪಡೆದುಕೊಂಡು ವೇಗವಾಗಿ ಬಂದಿರುವಂಥದ್ದು. ಇದರೊಂದಿಗೆ ಅಡ್ವಾನ್ಸ್ ಆಂಕಲ್ ಹೋಲ್ಡ್ ಮಾಡುವ ಪ್ರಯತ್ನ ಆಗಿತ್ತು. ಆದರೆ ವೇಗವಾಗಿ ಬಿಡಿಸಿಕೊಳ್ಳುವ ಪ್ರಯತ್ನದೊಂದಿಗೆ
ಕಬಡ್ಡಿಯಲ್ಲಿ ಅದೆಲ್ಲ ಕೂಡ ಸಹಜವಾಗಿರುತ್ತೆ. ಕಬಡ್ಡಿ ಆಟಗಾರರು ಬಲಿಷ್ಠವಾಗಿ ಕೂಡ ತಮ್ಮೆಲ್ಲ ತರಬೇತಿಗಳನ್ನು ಪಡೆದು ಬಂದಿರ್ತಾರೆ. ಹಾಗಾಗಿ ಕಬಡ್ಡಿ ಆಟಗಾರರಿಗೆ ಯಾವುದೇ ತೊಂದರೆಗಳು ಆಗೋದಿಲ್ಲ. 5 ಡಿಫೆನ್ಸ್ ಮತ್ತೆ ಬೋನಸ್ ಟೈಮ್ ಹಾಫ್ ಆಗಿರುತ್ತೆ. 2 ಬದಿಯಲ್ಲಿ ಡಿಫೆನ್ಸ್ ಅನ್ನ ಸೆಟ್ ಮಾಡಿಕೊಂಡು ರೈಡರ್ ಅನ್ನ ಟ್ಯಾಕಲ್ ಮಾಡುವ ಪ್ರಯತ್ನ ಕೂಡ ಮಾಡಿದ್ದು. ಆದರೆ ರೈಡರ್ ಡಿಫೆನ್ಸ್ ಅಲ್ಲಿ ಟ್ಯಾಕಲ್ ಮಾಡುವ ಒಂದು ಸ್ಟ್ರಾಟಜಿನ ಮಾಡಿಕೊಂಡು ವಾಪಸ್ ಹೋಗಿರೋದು. ನಿತೀಶ್ ಮತ್ತೆ ದಾಳಿಯಲ್ಲಿ ಮತ್ತೊಮ್ಮೆ 2 ಅಂಕದ ಸೇರ್ಪಡೆ. ನಿತೀಶ್ ರವರ ದಾಳಿಗೆ 2 ಅಂಕಗಳು ಸೇರ್ಪಡೆ. ಸ್ಕೋರ್ 14-7. 14-7 ಪಂದ್ಯ ಸಾಗ್ತಾ ಇದೆ. 14-7 ಅದ್ಭುತವಾದ ಬೋನಸ್ ಪ್ರಯತ್ನ. ನಿಮಗೆ ಬೋನಸ್ ಕೂಡ ಸಿಗ್ತಾ ಇರೋಂಥದ್ದು. ಐವರ ಡಿಫೆನ್ಸ್ ಮತ್ತೆ ಜೆರ್ಸಿ ನಂಬರ್ 1 ಆಟಗಾರ ತಮ್ಮ ದಾಳಿಯಲ್ಲಿ ಕಿಕ್ನ ಪ್ರಯತ್ನ ಕೂಡ ಆಗ್ತಾ ಇದೆ. ಆದರೆ ಯಾವುದೇ ಅಂಕ ಕೂಡ ನೀಡ್ತಾ ಇಲ್ಲ ಡಿಫೆನ್ಸ್ ಭಾಗದಲ್ಲಿ. ಹಾಫ್ ಟೈಮ್ ಈಗಾಗಲೇ 10 ವಿರಾಮ ಮುಕ್ತಾಯ. 14-7 ಕರೆಕ್ಟಾ? ಸಾರಿ, 15-7. 15-7 ಪಂದ್ಯ. 15-7 ಪಂದ್ಯ. ಜ್ಯೋತಿ ಬಾಪುಲೆ ತಂಡದ ಪರವಾಗಿ, ಅಥವಾ ಜ್ಯೋತಿ ಬಾಪುಲೆ ತಂಡದ ಪರವಾಗಿ ಸ್ಕೋರ್ 15-7. ಜ್ಯೋತಿ ಬಾಪುಲೆ ಇದೀಗ ಅರ್ಧ ವಿರಾಮದ ಮುಕ್ತಾಯ ನಂತರ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಯುವ ಆಟಗಾರ ತಮ್ಮ ದಾಳಿಯಲ್ಲಿ ನಿಜಕ್ಕೂ ಕೂಡ ಬಹಳಷ್ಟು ಒಳಾಂಗಣಕ್ಕೆ ನುಗ್ಗಿ ಅಂಕವನ್ನ ತರಬಲ್ಲ ಚಾಲಕದ ಆಟಗಾರ. ಮತ್ತೆ ಹರೀಶ್ ದಾಳಿಯಲ್ಲಿ ಸಾಕಷ್ಟು ಅಂಕಗಳನ್ನು ತಮ್ಮ ತಂಡಕ್ಕೆ ಕಲೆ ಹಾಕಿದಂತಹ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ಜೆರ್ಸಿ ನಂಬರ್ 10 ಆಟಗಾರ ಎಲ್ಲ ಸ್ಕಿಲ್ ಅನ್ನ ಬಳಸ್ತಾ ಅಂಕವನ್ನ ತಮ್ಮ ತಂಡಕ್ಕೆ ಸೇರ್ಪಡಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಆದರೆ ಡಿಫೆನ್ಸ್ ಅನ್ನ ಸೆಟ್ ಮಾಡ್ಕೊಳ್ತಾ ಆಟವನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ಆಟಗಾರರ ಗಮನಕ್ಕೆ, ಆಟಗಾರರು ತಮ್ಮ ಕಬಡ್ಡಿ ಆಟವನ್ನು ಮಾತ್ರ ಆಡಬೇಕಾಗುತ್ತೆ. ನೀವು ತೀರ್ಪುಗಾರರ ಜೊತೆ ಮಾತಾಡೋದಕ್ಕೆ ಹೋಗಿದ್ರೆ ಅದು ಟೈಮ್ ಕೂಡ ಮೂವ್ ಆಗ್ತಾ ಇರುತ್ತೆ, ಅದು ನಿಮಗೆ ಕೂಡ ಲಾಸ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಆಟವನ್ನು ಮಾತ್ರ ಆಡಬೇಕಾಗುತ್ತೆ. ರೈಡರ್ ಸೇಫ್ ಮಿಡ್ ಲೈನ್ ಕ್ರಾಸ್ ಆಗಿರೋದ್ರಿಂದ ರೈಡರ್ ಸೇಫ್ ಅಂತ ಕೂಡ ತೀರ್ಪನ್ನು ಕೂಡ ನೀಡಿರುವಂಥದ್ದು. ಇದೀಗ ಮತ್ತೊಮ್ಮೆ ದಾಳಿಯಲ್ಲಿ ಜೆರ್ಸಿ ನಂಬರ್ 5 ಆಟಗಾರ ಇದೀಗ ಮತ್ತೊಮ್ಮೆ ಸೂಪರ್ ಟ್ಯಾಕಲ್ನ ಅವಕಾಶ. ಹತ್ತು ಮೇಲೆ ಜ್ಯೋತಿ ಬಾಪುಲೆ ತಂಡಕ್ಕೆ ಇದು ಬೇಡದ ಹಿಡಿತ. ಇದು ಮಿಸ್ಟೇಕ್ ಕೂಡ, ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು. ಇದಕ್ಕೆ ಥರ್ಡ್ ರೈಡ್ ನ ಒತ್ತಡ. ಇದೀಗ ಅವಿಭಾಗ್ಯ ಪಿಕ್ಚರ್ ಮಾಡು ಹಿಡುವೆ ಮಾಡಿ ದಾಳಿ ಇದಾಗಿರುತ್ತೆ. ಈ ಕರೋಹೆ ಮರೋ ರೈಡ್ನಲ್ಲಿ
ಸುಲಭವಾಗಿ ಹಂಕುವನ್ನು ತಮ್ಮ ಫುಟ್ವರ್ಕ್ ಇಂದ ಪಡೆದುಕೊಳ್ತಾ ಇರುವಂಥದ್ದು. ಮತ್ತೆ ಡಿಫೆನ್ಸ್ ಡಿಫೆನ್ಸ್ ಅನ್ನ ಬಲಿಷ್ಠಗೊಳಿಸ್ತಾ ಇರುವಂಥದ್ದು. ಅಭಿರಾರು 10ರಲ್ಲಿ ಪಂದ್ಯ ಸಾಗ್ತಾ ಇದೆ. 6 ಅಂಕಗಳ ಮುನ್ನಡೆಯಲ್ಲಿ ಜ್ಯೋತಿ ಬಾಪುಲೆ ತಂಡ. 16-10 ಜ್ಯೋತಿ ಬಾಪುಲೆ ತಂಡದ ಪರವಾಗಿ. ಹಾಗೆ ಯಾರಿಗ ಕಾಟನ್ ಕೊಟ್ಟ ದಯವಿಟ್ಟು ಎತ್ಕೊಂಡು ಬರೋ ಕಾಟನ್. ಹದಿನಾರು 10ರಲ್ಲಿ ಪಂದ್ಯ. ಒಂದು ಕಾರ್ನರ್ ನಲ್ಲಿ ರೈಟ್ ಕಾರ್ನರ್ ನಲ್ಲಿ ರೋಷನ್, ಮತ್ತೊಂದು ಕಾರ್ನರ್ ಚಂದ್ರು. ಇದು ಮಿಸ್ಟೇಕ್ ಕೂಡ ಬರ್ತಾ ಇರುವಂತದ್ದು. ಸೂಪರ್ ಟ್ಯಾಕಲ್ ನ ಅವಕಾಶ ಇತ್ತು, ಆದ್ರೆ ಹೈದರಾಳಿ ತಂಡ ಸರೆಂಡರ್ ಕೂಡ ಹಾಕ್ತಾ ಇರುವಂತದ್ದು. ಜರ್ಸಿ ನಂಬರ್ 10 ಕಾಲು. ಪ್ರತಿ ದಾಳಿಯಲ್ಲೂ ಕೂಡ ಹಕ್ಕವನ್ನ ತಂಡಕ್ಕೆ ಸೇರ್ಪಡಿಸುವ ಒಬ್ಬ ಯುವ ಆಟಗಾರ. ಇದೀಗ ಹಿಟ್ಟಿರುವ ಸಂದರ್ಭ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿರುತ್ತೆ. ಸತತವಾಗಿ ಏಕಾಂಗಿಯ ಹೋರಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದೀಗ ಮತ್ತೊಮ್ಮೆ ದಾಳಿಯಲ್ಲಿ ಡಿಸೈಡ್ ಕೂಡ ಹಾಕಬೇಕಾಗುತ್ತೆ. ಉತ್ತಮವಾದ ತೀರ್ಪುಗಳೊಂದಿಗೆ ಸ್ಕೋರ್ 17-15. ಯಾರು ರೇಟ್ ಸರ್? ಕೇವಲ 7 ಅಂಕಗಳ ಹಿನ್ನಡೆಯಲ್ಲಿ ಎನ್ಆರ್ ಬಾಯ್ಸ್ ತಂಡ. ಯಾರು ಲೇಟ್ ಸರ್? ಮತ್ತೊಮ್ಮೆ 17-15ರಲ್ಲಿ ಜ್ಯೋತಿ ಬಾಪುಲೆ ತಂಡ. ಅದರಲ್ಲಿ ಪಂದ್ಯ ಸಾಗ್ತಾ ಇದೆ. ನಿತೀಶ್ ದಾಳಿಯಲ್ಲಿ 10 ಹಾಕಿದ್ದಾರೆ. ನಿಜಕ್ಕೂ ಕೂಡ ಅದ್ಭುತವಾದ ಬೋನಸ್ ಕೂಡ ಆಗಿದೆ. ಹಾಗಾಗಿ ಬೋನಸ್ ಕೂಡ ಸಿಗ್ತಾ ಇದೆ. ಅದರೊಂದಿಗೆ ಮತ್ತೊಂದು ಅಂಕದ ಅಂತರ ಕಡಿಮೆ ಆಗ್ತಾ ಇರೋದು. ಕೇವಲ 1 ಅಂಕ ಮುನ್ನಡೆ ಅನ್ಕೊಳ್ತೀನಿ. ಮಹೇಶ್ ಎಷ್ಟು? 17-16ರಲ್ಲಿ ಪಂದ್ಯ. 17-16 ಲೈನ್ ಕ್ರಾಸ್ ಆಗಿಲ್ಲ, ಹಾಗಾಗಿ ಬೋನಸ್ ಕೂಡ ಸಿಕ್ಕಿಲ್ಲ. ಲಾಸ್ಟ್ 5 ಮಿನಿಟ್ಸ್. ಈಗಾಗಲೇ ತೀರ್ಪುಗಾರರು ಕೊನೆಯ 5 ನಿಮಿಷದ ಆಟ ಬಾಕಿ ಅಂತ ಅನೌನ್ಸ್ ಮಾಡಿದ್ದಾರೆ. 18-16ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅಲ್ಲ 18-17 ಜ್ಯೋತಿ ಬಾಪುಲೆ ತಂಡದ ಪರವಾಗಿ. 1 ಅಂಕದ ಮುನ್ನಡೆ ಜ್ಯೋತಿ ಬಾಪುಲೆ. 18-17 ಇದು ಕೂಡ ಮಿಸ್ಟೇಕ್ ಕೂಡ ಬರ್ತಾ ಇದೆ. ಇದೀಗ ಸಮಬಲದ ಹೋರಾಟ.
ಕೊನೆ 4 ನಿಮಿಷಗಳ ಆಟ ಬಾಕಿ. 18 ಸಮಬಲದ ಹೋರಾಟದಲ್ಲಿ ಎರಡು ತಂಡಗಳು. 18 ಈಚ್. ಅಲ್ಪ ವಿರಾಮ ಕೋರಿ ಜ್ಯೋತಿ ಬಾಪುಲೆ ತಂಡ 18 ಈಚ್. ಕಾದು ನೋಡ್ಬೇಕಂತೆ ಈ ಪಂದ್ಯ ಜಾರ ಮುಡಿಗೇರಲಿದೆ ಅಂತ. ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ, ಯಾವ ತಂಡ ಫೈನಲ್ಗೆ ಪ್ರವೇಶ ಪಡಿತಾರೆ ಅಂತ. ಈಗಾಗಲೇ JSR ಫೈನಲ್ಗೆ ಹೋಗಿದೆ. ಈ 7 ತಂಡದಲ್ಲಿ ಯಾವ ತಂಡ ಫೈನಲ್ಗೆ ಇರುತ್ತೆ ಅಂತ. ಜನರಲ್ ಪಾಯಸ ಜ್ಯೋತಿ ಬಾಪುಲೇನ. ಕಾದು ನೋಡಬೇಕಾಗಿದೆ. ಎರಡು ತಂಡಗಳಿಗೂ ಪ್ರೇಕ್ಷಕರು ಸಮಬಲದಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮಾಡು ವಿಲೋ ನಡಿ. ಒಂದು ಬೋನಸ್ ಅಂಕ ಜ್ಯೋತಿ ಬಾಪುಲೆ ತಂಡಕ್ಕೆ, 1 ಅಂಕ ಐನಾರ್ ಬಾಯ್ಸ್ ತಂಡಕ್ಕೆ. ಸ್ಕೋರ್ 19-19 ಪಂದ್ಯ. ಈಗಾಗಲೇ 3 ನಿಮಿಷಗಳ ಕಾಲಾವಕಾಶ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಬಹುಶಃ ಡ್ರಾಗೋ ಒಂದು ಎಲ್ಲ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಪಂದ್ಯ ಇಡೀ ಪಂದ್ಯದಲ್ಲಿ ಈ ಪಂದ್ಯ ಟೈ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕಾದು ನೋಡಬೇಕಾಗಿದೆ ಸರ್. ನಿಜಕ್ಕೂ ಕೂಡ ಅದ್ಭುತವಾಗಿ ಎರಡು ತಂಡಗಳು ಕೂಡ ಪ್ರದರ್ಶನ ನೋಡ್ತಾ ಇದ್ರೆ ಇದು ಟೈ ಆಗೋ ಸಾಧ್ಯತೆ ಎಲ್ಲ ಕಾಣಿಸ್ತಾ ಇದೆ. ಈ ಟೂರ್ನಿಯ ಎದೀಗ ಥರ್ಡ್ ರೈಡ್ನ ಒತ್ತಡ ಮತ್ತೊಮ್ಮೆ 4 ಡಿಫೆನ್ಸ್ ಬಂದೆ. ಬೋನಸ್ ಲೈನ್ ಹಾಫ್ ಆಗಿರುತ್ತೆ. ಟಚ್ ಪಾಯಿಂಟ್ ಮಾತ್ರ ತೆಗೆದುಕೊಳ್ಳಬೇಕಾಗುತ್ತೆ. ಅದ್ಭುತವಾದ ಹಿಡಿತ. ಇದರೊಂದಿಗೆ 1 ಅಂಕದ ಮುನ್ನಡೆ. ಇಪ್ಪತ್ತು 19 ಜ್ಯೋತಿ ಬಾಪುಲೆ. 20-19 ಪಂದ್ಯ. ಜ್ಯೋತಿ ಬಾಪುಲೆ ತಂಡದ ಪರವಾಗಿ ಕೊನೆಯ ಕ್ಷಣ ಬಾಕಿ. ಕೇವಲ 1 ಅಂಕದ ಮುನ್ನಡೆಯಲ್ಲಿ ಜ್ಯೋತಿ ಬಾಪುಲೆ ತಂಡ. ಅಂದ್ರೆ ಕಾದು ನೋಡಬೇಕಾಗಿದೆ. ಕೊನೆಯ ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು. ಈ ಪಂದ್ಯಾವಳಿಗೆ ನಮ್ಮ ಸ್ನೇಹಿತರಾದಂತಹ ಚಂದ್ರಪುರ ಪ್ರಶಾಂತ್ ರೆಡ್ಡಿ ಅವರು ಹಾಗೂ ಪ್ರವೀಣ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈಗಾಗಲೇ 2 ಘೋಷಣೆ ಕೂಡ ಆಗಿರುತ್ತೆ. ಎಲ್ಲ ನಮ್ಮ ಚಂದ್ರಪುರ ವಿವೇಕಾನಂದ ಬಾಯ್ಸ್ ತಂಡದವರೆಗೂ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬಂಡವಾಳ ಮೇಲೆಯವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಲಾಸ್ಟ್ 4 ಮಿನಿಟ್. ಏನು ಬ್ರಹ್ಮ ರಸೋತ್ಸವಕ್ಕೆ 21-19 ಪಂದ್ಯ. ರೋಚಕ ಪಂದ್ಯ ಕೂಡ ಇದಾಗಿರುತ್ತೆ. ನೋಡೋಣ ಕೊನೆ ನಿಮಿಷ ಕೂಡ ಅನೌನ್ಸ್ ಆಗಿದೆ. ಏನು ಅದ್ಭುತವಾದ ಹಿಡಿತ ಕೂಡ. ಸ್ವಲ್ಪ ಸ್ಟ್ರಗಲ್ ಆಗಿದೆ. ಸೂಪರ್ ಟಾಕ್ ಆಗುವ ಎಲ್ಲ ಸಾಧ್ಯತೆ ಕೂಡ ಆಗ್ತಾ ಇತ್ತು. 22-19 ಪಂದ್ಯ. 3 ಅಂಕಗಳ ಮುನ್ನಡೆಯಲ್ಲಿ ಜ್ಯೋತಿ ಬಾಪುಲೆ ತಂಡ. ಇದನ್ನು ಕೆಲವೇ
ಕ್ಷಣಗಳ ಆಟ. ಈ ಪಂದ್ಯವನ್ನು ಜ್ಯೋತಿ ಬಾಪುಲೆ ತಂಡ ಗೆದ್ದುಕೊಂಡಿದ್ದಾರೆ. ಅದ್ಭುತವಾದ ಜ್ಯೋತಿ ಬಾಪುಲೆ ತಂಡ ಫೈನಲ್ಗೆ ಏರಿದ್ದಾರೆ. ಜ್ಯೋತಿ ಬಾಪುಲೆ